ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಈಗ ಎರಡು ಮನೆಯಾಗಿ ವಿಭಾಗ ಆಗಿದೆ. ಒಂದು ಸ್ವರ್ಗದ ಮನೆ, ಒಂದು ನರಕದ ಮನೆ. ಈಗಾಗಲೇ ಸ್ವರ್ಗದ ಮನೆಗೆ ಭವ್ಯ ಗೌಡ ಅವರು, ಯಮುನಾ, ಧನ್ರಾಜ್, ಗೌತಮಿ, ಧರ್ಮಕೀರ್ತಿರಾಜ್, ಜಗದೀಶ್, ತ್ರಿವಿಕ್ರಮ್, ಹಂಸ, ಐಶ್ವರ್ಯ ಹಾಗೂ ಮಂಜು ಅವರು ಹೋಗಿದ್ದಾರೆ. ಇನ್ನು ನರಕದ ಮನೆಗೆ ಅನುಷಾ ರಾಯ್, ಶಿಶಿರ್ ಶಾಸ್ತ್ರಿ, ಮಾನಸ, ಗೋಲ್ಡ್ ಸುರೇಶ, ಚೈತ್ರ, ಮೋಕ್ಷಿತಾ ಪೈ, ರಂಜಿತ್ ಅವರು ನರಕದ ಮನೆಯಲ್ಲಿದ್ದಾರೆ. ಬಿಗ್ ಬಾಸ್ ಅಂದ್ರೇ ಜಗಳ, ಕಿತ್ತಾಟ ಅಂತ ಜನರ ನಂಬಿಕೆ ಇದೆ. ಈಗಾಗಲೇ ಬಿಟ್ಟಿರೋ ಪ್ರೋಮೋ ಪ್ರಕಾರ ಜಗದೀಶ್ ಮತ್ತು ಚೈತ್ರ ಅವರು ನಾವಿಬ್ಬರೇ ಡಾನ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಗೌತಮಿಯವರು ಹೊಸ ಅಧ್ಯಾಯ ಶುರು ಮಾಡ್ತೀನಿ ಅಂತ ಹೋಗಿ ಕಣ್ಣೀರು ಹಾಕ್ತಿರೋ ವಿಡಿಯೋ ಇದೆ. ಇದಕ್ಕೆ ಕಾರಣ ಏನಂದರೆ ತ್ರಿವಿಕ್ರಮ್ ಅವರು ಅವರ ವಿಗ್ ಬಗ್ಗೆ ಕಮೆಂಟ್ ಮಾಡಿರೋದಾಗಿದೆ. ಅವರು ಒಂದು ಸತ್ಯ ಧಾರಾವಾಹಿಯಲ್ಲಿ ಆ ಪಾತ್ರ ಮಾಡ್ತಿರೋದಕ್ಕಾಗಿ ಜನರ ಇಷ್ಟ ಗಳಿಸಿದ್ದೀನಿ ಅನ್ನೋದಕ್ಕಾಗಿ ಆ ವಿಗ್ ಧರಿಸ್ಕೊಂಡೇ ಬಂದಿದ್ದರು ಶೋಗೆ. ಆದರೆ ಅದೇ ವಿಗ್ನ ಈಗ ಅಪಹಾಸ್ಯ ಮಾಡಿದ್ದಾರೆ. ಇದೆಲ್ಲಾದರೂ ಬಿದ್ದೋದ್ರೆ ಗೇಮ್ ಆಡುವಾಗ ಅಂತ ಅನ್ನೋ ಮಾತಿನಿಂದ ತುಂಬ ಗೌತಮಿ ಅವರು ನೊಂದಿರೋ ಹಾಗೆ ಕಾಣ್ತಿದೆ. ಅವರು ವಿಗ್ಗನ್ನು ತೆಗೆದು ಇದು ನನ್ನ ಹೊಸ ಅಧ್ಯಾಯ ಅಂತ ಚಾಲೆಂಜ್ ಕೂಡ ಮಾಡಿದ್ದಾರೆ. ನೋಡೋಣ ಮುಂದಿನ ಒಂದು ದಿನಗಳಲ್ಲಿ ಹೇಗೆ ಆಡ್ತಾರೆ ಅಂತ.